ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ ಪ್ರಶ್ನೆಗಳ ಸರಣಿ ಕೇಳ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡೋಣ. ಹೆಂಗೆ ಪ್ರಶ್ನೆಗಳು ಬರುತ್ತೆ, ಹೆಂಗ್ ಬಿಡಿಸ್ಬೇಕು ಪ್ರಶ್ನೆಗಳು, ಸೊ ನೀವು ಹೆಂಗ್ ಓದಿರ್ಬೇಕು, ಸೊ ನಾವು ನೋಟ್ಸ್ ಏನ್ ಕೊಟ್ಟಿದೀವಿ, ನೀವೇನ್ ನೋಡಿದ ವಿಡಿಯೋ ಹೆಂಗೆ ಯಾವ ರೀತಿ ಅದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕು ಅಂತ ಇವೆಲ್ಲ ಗೊತ್ತಾಗುತ್ತೆ. ಬನ್ನಿ ಡೀಟೇಲ್ ಆಗಿ ಮಾಡೋಣ. ನೋಡಿ, ಆಲ್ರೆಡಿ 3 ವಿಡಿಯೋ ಮಾಡಿದೀವಿ. ಪ್ರಶ್ನೋತ್ತರಗಳ ಸರಣಿ, MCQ ಸರಣಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ವಿಡಿಯೋ ನಂಬರ್ 1, 2 ಕೂಡ ಇದೆ, 3 ಇತ್ತೀಚೆಗೆ ಮಾಡಿದ್ವಿ. ಓಕೆ, ಸೊ ಇದು 4ನೇ ವಿಡಿಯೋ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ಇವತ್ತು ನಾನು ಕಮಿಟೀಸ್ ಮತ್ತೆ ರಿಸರ್ವೇಶನ್ ಸಂಬಂಧಪಟ್ಟಂತೆ ತಗೋತಾ ಇದ್ದೀನಿ ಕ್ವಶನ್ಸ್. ನೋಡಿ, ಇವೆಲ್ಲ ವಿಡಿಯೋಸ್ ಗಳು ಬೇಕಾ ನಮ್ದು ಗ್ರೂಪ್ ಬಿ ಗೆ ಬ್ಯಾಕ್ವರ್ಡ್ ಕ್ಲಾಸ್ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಥಿಯರಿ ಕ್ಲಾಸ್ ಗಳು ಆಗಿರ್ಬೋದು ಮತ್ತೆ MCQs ಗಳಾಗಿರ್ಬೋದು ಎಲ್ಲ ನಿಮ್ಗೆ ಈ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ಎಲ್ಲ ವಿಡಿಯೋಗಳದ ಪ್ಲೇ ಲಿಸ್ಟ್ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆ, ವೆರಿ ಹೆಲ್ಪ್ಫುಲ್ ಫಾರ್ ಅಪ್ಕಮಿಂಗ್ ನಿಮ್ಗೆ ಗ್ರೂಪ್ ಬಿ ಸ್ಪೆಸಿಫಿಕ್ ಪೇಪರ್ಗೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೆಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಸಿಂಬಲ್ ಇರೋದು ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ. ಹೆಂಗೆ ಕ್ವಶನ್ಸ್ ಬರುತ್ತೆ ನೋಡಿ. ಇಲ್ಲಿ ಕಮಿಟೀಸ್ ಆಗಿರ್ಬೋದು, ಸಂವಿಧಾನದ ರಿಲೇಟೆಡ್ ಆಗಿರ್ಬೋದು, ಮತ್ತೆ ನಮಗೆ ಸಂವಿಧಾನದಲ್ಲಿ ಯಾವ ವಿಧಿ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಯಾವ ಭಾಗ, ಇವೆಲ್ಲ ಕೂಡ ಕ್ವಶನ್ಸ್ ಬರ್ತವೆ. ಸೊ ಹಾಗಾಗಿ ಎಲ್ಲಾನು ನೋಡ್ಕೋಬೇಕಾಗತ್ತೆ. ರಿಸರ್ವೇಶನ್ ಇನ್ ಕರ್ನಾಟಕ, ರಿಸರ್ವೇಶನ್ ಇಂಡಿಯಾ ಅಂತಾನೆ ಸಿಲೆಬಸ್ ಅಲ್ಲಿ ಇದೆ. ಸೊ ಹಂಗಾಗಿ ದಿಸ್ ಆರ್ ಆಲ್ ಕ್ವಶನ್ಸ್ ಇಂಪಾರ್ಟೆಂಟ್. ಬನ್ನಿ ನೋಡೋಣ. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳು, ಪಂಗಡಗಳು, ಇತರ ಹಿಂದುಳಿದ ವರ್ಗಗಳು ಮತ್ತು ಆಂಗ್ಲೋ ಇಂಡಿಯನರಿಗೆ ವಿಶೇಷ ನಿಬಂಧನೆಗಳನ್ನು ಮಾಡಲಾಗಿದೆ? ಈಗ ಬಿಡಿ, ಆಂಗ್ಲೋ ಇಂಡಿಯನ್ ತೆಗ್ದಾಕಿದ್ದಾರೆ, ಅದು ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಬಟ್ ಇದೆಲ್ಲ ಯಾವ ಭಾಗದಲ್ಲಿದೆ? ಸ್ಪೆಷಲ್ ಪ್ರಾವಿಷನ್ ಫಾರ್ SC ST ಅಂಡ್ OBC ಅಂತ ಯಾವ ಭಾಗದಲ್ಲಿದೆ? ಸಿಂಪಲ್ ಕ್ವಶನ್. ಭಾಗ 16 ಇದು 11, 21, ಇದು 13. ಯಾವ್ದು ಕರೆಕ್ಟು? ಭಾಗ 16. ಭಾಗ 16 ಏನ್ ಹೇಳುತ್ತೆ? ಐ ವಿಲ್ ಶೋ ಯು. ಬುಡಕಟ್ಟು, ಆಂಗ್ಲೋ ಇಂಡಿಯನ್, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳು, ಸ್ಪೆಷಲ್ ಪ್ರಾವಿಷನ್ಸ್ ಅಂತ ಹೇಳುತ್ತೆ. ನೋಡಿದ್ರಾ? ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕಾಗತ್ತೆ. ಇವೆಲ್ಲ ನಾವು ಮಾಡಿದೀವಿ. ದಯವಿಟ್ಟು ಪ್ರೀವಿಯಸ್ ವಿಡಿಯೋಸ್ಗಳು, ಥಿಯರಿ ಕ್ಲಾಸ್ ವಿಡಿಯೋಸ್ಗಳು ನೋಡಿ. ನೆಕ್ಸ್ಟ್ ಬರ್ತೀನಿ ಸರ್. ಜಾತಿ ಆಧಾರಿತ ಮೀಸಲಾತಿಯ ಪರಿಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದರು. ಅಲ್ಟಿಮೇಟ್ ಕ್ವಶನ್. ಇದಕ್ಕೊಂದು ನಾನು ಬಿಫೋರ್ ದ ಎಕ್ಸಾಮ್ ನಾನು ಒಂದು ವಿಡಿಯೋ ಮಾಡ್ತೀನಿ, ನೋಡಿಟ್ಟು ಬರೀ ಒಂದು ನಿಮ್ಗೆ ರಿಸರ್ವೇಶನ್ ಸಂಬಂಧಪಟ್ಟಂತೆ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಪೂರ್ವ ಸ್ವತಂತ್ರ ಪೂರ್ವ ಮತ್ತೆ ಸ್ವಾತಂತ್ರ್ಯ ನಂತರ ಅಂಡ್ ನಂತರ ಯಾವ ಒಂದು ರಿಸರ್ವೇಶನ್ ಬಗ್ಗೆ ಮಾತಾಡಿದ್ರು, ಎಲ್ಲೆಲ್ಲಿ ಮಾತಾಡೋದು, ಕಮಿಟಿಗಳೇನಾಗಿತ್ತು, ಒಂದು ಸಿಂಪಲ್ ಆಗಿ ಒಂದು ಮಾಡ್ತೀನಿ ನಿಮ್ಗೆ. ಓಕೆ, ಅದನ್ನು ಕೂಡ ನೋಡ್ಕೊಳ್ಳಿ ಬಿಫೋರ್ ದ ಎಕ್ಸಾಮ್ ಮಾಡಬೇಕಾದ್ರೆ. ಮತ್ತೆ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಯಾವ ಆರ್ಟಿಕಲ್ ಇದೆ ಅದೆಲ್ಲ ಒಂದು ಮಾಡೋಣ. ಮತ್ತೆ ಯಾವ್ಯಾವ್ದು ನಿಮ್ಗೆ ಜಡ್ಜ್ಮೆಂಟ್ಗಳಿವೆ ಅವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದು ಮುಂದೆ ಮಾಡ್ತೀನಿ. ಓಕೆ, ಸೊ ಬನ್ನಿ ಹಾಗಾದ್ರೆ ನೋಡೋಣ ಈ ಕ್ವಶನ್ಗೆ ಆನ್ಸರ್. ವಿಲಿಯಂ ಹಂಟರ್ ಜ್ಯೋತಿರಾವ್ ಫುಲೆ ಇಲ್ಲಿ ಮೊದಲು ಅಂತ ಕೇಳಿರೋದು. ಓಕೆ, ಅಂದ್ರೆ ಸ್ವತಂತ್ರ ಪೂರ್ವ ಬೇಕಾದ್ರೂ ಆಗಿರ್ಬೋದು, ಅಥವಾ ನಿಮ್ಗೆ ಸ್ಪೆಸಿಫಿಕ್ ಆಗಿ ಬೇಕಾದ್ರೆ ಕೇಳ್ಬೋದು. ಸ್ವತಂತ್ರ ಪೂರ್ವದ ಸಂದರ್ಭ ನಂತರ, ಪೋಸ್ಟ್ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸ್ ಅಂತ ಬೇಕಾದ್ರೂ ಕೇಳ್ಬೋದು. ರಾಜಶ್ರೀ ಶಾಹು, ರಾಮ್ಸೆ ಮೆಕ್ಡೊನಾಲ್ಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು, ವೆರಿ ಇಂಪಾರ್ಟೆಂಟ್, 1921 ಗೊತ್ತಿರ್ಬೇಕು ಅದು ಕೂಡ. ರೈಟ್ ಆನ್ಸರ್ ವಿಲಿಯಂ ಹಂಟರ್ ಅಂಡ್ ಜ್ಯೋತಿರಾವ್ ಫುಲೆ. ನಮ್ಮ ಸ್ಲೈಡ್ಸ್ ಎಲ್ಲ ನಿಮ್ಗೆ ನೋಡ್ಬೇಕು. ಇಫ್ ಯು ಆರ್ ನಾಟ್ ಅವೇರ್, ಹೋಗಿ ನಾವು ಚೆಕ್ ಮಾಡಿ. ಅದ್ರಲ್ಲಿ ಮಾಡಿದೀವಿ. 1882 ವಿಲಿಯಂ ಹಂಟರ್ ಜ್ಯೋತಿರಾವ್ ಫುಲೆ ಈ ಕ್ಯಾಸ್ಟ್ ಬಗ್ಗೆ ಫಸ್ಟ್ ಪ್ರಪೋಸ್ ಮಾಡಿದ್ರು 1882. ಆಮೇಲೆ ಬ್ರಿಟಿಷ್ ರಾಜಲ್ಲಿ 1909 ಸೆಪರೇಟ್ ಎಲೆಕ್ಟೋರೇಟ್ ಮಾಡ್ತಾರೆ. ಓಕೆ, 1909 ಕಾಯ್ದೆ ಅಡಿಯಲ್ಲಿ. 1902 ಕೂಡ ನಮ್ಮ ರಾಜಶ್ರೀ ಶಾಹು, ಮಹಾರಾಜ ಆಫ್ ಕೊಲ್ಲಾಪುರ್, ಅವರು ರಿಸರ್ವೇಶನ್ ಬಗ್ಗೆ ನಾನ್ ಬ್ರಾಹ್ಮಣ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ. ಮೈಸೂರು ಕೂಡ 1921 ನಾನ್ ಬ್ರಾಹ್ಮಣ್ ಕ್ಯಾಸ್ಟ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ. 1920 ಮದ್ರಾಸ್ ಪ್ರೆಸಿಡೆನ್ಸಿ. ಮ್ಯಾಕ್ಡೊನಾಲ್ಡ್ ನಿಮ್ಗೆ ಗೊತ್ತಿದೆ, ಕಮ್ಯುನಿಯಲ್ ಅವಾರ್ಡ್ ಅಂತಾನೆ ಕರಿತೀವಿ. 1932 ಇವೆಲ್ಲ ಗೊತ್ತಿರಬೇಕು. ಪೂನಾ ಪ್ಯಾಕ್ಟ್ ಆಗುತ್ತೆ. ಸೊ ಇವೆಲ್ಲ ನಿಮ್ಗೆ ಜಸ್ಟ್ ನಿಮ್ಗೊಂದು ರಿಫ್ರೆಶ್ ಆಗ್ಲಿ ಅಂತ ಪ್ರಮುಖ ಪಾಯಿಂಟ್ ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ ನಮ್ಮ ವಿಡಿಯೋಸ್ಗಳು ನೋಡಿ, ಅದ್ರಲ್ಲಿ ನಿಮ್ಗೆ ಬರುತ್ತೆ. ಬೇಕಾದ್ರೆ ನಾನು ಇದ್ರ ಬಗ್ಗೆ ಒಂದು ಲಾಸ್ಟ್ ಒಂದು ಜಸ್ಟ್ ಒಂದು ನಿಮ್ಗೆ ಸಮ್ಮರಿ ತರ ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಫೋರ್ ಎಕ್ಸಾಮ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಕೇಂದ್ರ ಸರ್ಕಾರದ ಪ್ರಕಾರ ಒಟ್ಟು ಮೀಸಲಾತಿ ಕೋಟ ಎಷ್ಟು? ಅಲ್ಟಿಮೇಟ್ ಸಿಂಪಲ್ ಕ್ವಶನ್, ಅಲ್ಟಿಮೇಟ್ ಕ್ವಶನ್ ಹೆಂಗ್ ಕೇಳ್ಬೋದು ಅಂತ. ದ ರಿಸರ್ವೇಶನ್ ಆಫ್ ಸೆಂಟ್ರಲ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ, ಅದು ಏನಿದೆ ಪ್ರೆಸೆಂಟ್ ಏನಿದೆ? 50% ಇದೆಯಾ? 60% ಇದೆಯಾ? 59.5% ಇದೆಯಾ? 49.5% ಇದೆಯಾ? 59.5% ಇದೆ. ಒಟ್ಟು ಮೀಸಲಾತಿ ಇಸ್ ನಥಿಂಗ್ ಬಟ್ ಜನರಲ್ ಮೆರಿಟ್ ಬಿಟ್ ಇನ್ ಮಿಕ್ಕಿದ್ದು ಅಂದ್ರೆ SC, ಸೆಂಟ್ರಲ್ ಗೌರ್ಮೆಂಟ್ ಏನು SC ST OBC ಅಂಡ್ ಆಲ್ಸೋ EWS. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರಿಸರ್ವೇಶನ್.
ಅಲ್ವಾ? EWS is one of the reservation. ಸೊ ಎಷ್ಟಾಯ್ತು? 59.9%. SC ಗೆ 7.5, ST ಗೆ ಸಾರಿ ST ಗೆ 7.5, SC ಗೆ 15, OBC ಬೇಕಾದ್ರೆ ಇದನ್ನು ಕೇಳ್ಬೋದು, OBC ಗೆ ಎಷ್ಟು ರಿಸರ್ವೇಶನ್ ಇದೆ? ಓಕೆ, ಕರ್ನಾಟಕದಲ್ಲಿ ಎಷ್ಟು ರಿಸರ್ವೇಶನ್ ಇದೆ ನೋಡಿ. OBC ಕರ್ನಾಟಕ OBC ರಿಸರ್ವೇಶನ್ ಮೀಸಲಾತಿ ಎಷ್ಟಿದೆ ಕಮೆಂಟ್ ಮಾಡಿ ನೋಡಿ. ಓಕೆ, ಅದೊಂದು ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ ನೋಡಿ. ಕರ್ನಾಟಕ ಸರ್ಕಾರದ ಪ್ರಕಾರ ಒಟ್ಟು ಮೀಸಲಾತಿ ಕೋಟಾ ಎಷ್ಟು? ಮೀಸಲಾತಿ ಅಂದ್ರೆ ಜನರಲ್ ಮೆರಿಟ್ ಬಿಟ್ಟು ಅರ್ಥ ಮಾಡ್ಕೋಬೇಕು. ಜನರಲ್ ಮೆರಿಟ್ ಇಸ್ ಆಲ್ಸೋ ಒನ್ ಆಫ್ ದ ಮೀಸಲಾತಿನೇ, ಬಟ್ ಅದನ್ನ ನಾವೇನಂತ ಕರಿತೀವಿ ನಾನ್ ರಿಸರ್ವ್ಡ್ ಕ್ಯಾಟಗರಿ ಅಂತ. ರಿಸರ್ವೇಶನ್ ಅಂದ್ರೆ ಅದು ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. 50% ಇದೆಯಾ ಇವಾಗ ಅಟ್ ಪ್ರೆಸೆಂಟ್ 2023-24 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. 60% ಇದೆಯಾ? 59.5% ಇದೆಯಾ? 56% ಇದೆಯಾ? ಹೇಳ್ತೀರಾ ಪಟಾಪಟ ಅಂತ? ಗೊತ್ತಿರಬೇಕು. 56% ಇರೋದು ಸ್ನೇಹಿತರೆ. ಕ್ಯಾಟಗರಿ 1 ಕೂಡ ನಮಗೆ ಹಿಂದುಳಿದ ವರ್ಗ 4% ಕೇಳ್ಬೋದು. ಬೇಕಾದ್ರೆ ಸಪರೇಟ್ ಕ್ವಶನ್ ಒಂದಿಸಿ ಬರೀ ರೀತಿ ಬೇಕಾದ್ರೆ ಕೇಳ್ಬೋದು KPSC ಅವನು. ಕ್ಯಾಟಗರಿ 2 15%, 2B ಗೆ 4, 3A ಗೆ 4, 3B ಗೆ 5, SC ಗೆ ನಿಮ್ಗೆ ಗೊತ್ತಿದೆ 15 ಇಂದ 17 ಮಾಡಿದ್ರು, 3 ಇಂದ 7 ಮಾಡಿದ್ರು ST ಗೆ. ಇದು ರಿಸರ್ವ್ಡ್, ಇದು ನಾನ್ ರಿಸರ್ವ್ಡ್, ಸಾಮಾನ್ಯ ಜನರಲ್ ನಾನ್ ರಿಸರ್ವ್ಡ್. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ಇಷ್ಟು ಕೂಡಿ ಎಷ್ಟಾಗುತ್ತೆ ನೋಡಿ. 44% ಸಾಮಾನ್ಯ ಅರ್ಹತೆ ಅಂದ್ರೆ ಅಟ್ ಪ್ರೆಸೆಂಟ್ ಇನ್ 56% ಇದೆಲ್ಲ ಸೇರಿದ್ರೆ ನಿಮ್ಗೆ ಆಗ್ತಕ್ಕಂಥದ್ದು ಅಲ್ವಾ? 56% ಇಲ್ವಾ? ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು EWS ಕೇಳ್ಬೋದು ನೀವು. ಸರ್ EWS ಅಟ್ ಪ್ರೆಸೆಂಟ್ ಇಂಪ್ಲಿಮೆಂಟ್ ಆಗಿಲ್ಲ, ಪದೇ ಪದೇ ಹೇಳ್ತಾ ಇದೀನಿ. ಪ್ರೀವಿಯಸ್ ಗೌರ್ಮೆಂಟ್ EWS ನಾವು 10% ಕೊಡಬೇಕು ಅಂತ ಅಪ್ರೂವ್ ಮಾಡಿದೆ, ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ಒಂದು ಅಧಿಸೂಚನೆ ಬರಬೇಕು, ಒಂದು ರೂಲ್ಸ್ ಬರಬೇಕು, ಅದಕ್ಕೊಂದು ರಾಜ್ಯಪತ್ರದಲ್ಲಿ ಪ್ರಕಟಣೆ ಮಾಡಿ ಇಂಪ್ಲಿಮೆಂಟ್ ಮಾಡಕ್ಕೊಂದು ಮಾಡ್ಬೇಕು. ಈಗಿನ ಸರ್ಕಾರ ಅದು ಮಾಡಿಲ್ಲ. EWS ಗೆ ಸಪರೇಟ್ 10% ಮಾಡಿಲ್ಲ. ಇದು ಮಾಡಿದ್ರೆ ನಮ್ದು 66% ಆಗ್ಬಿಡುತ್ತೆ. EWS ಅಪ್ರೂವ್ ಆಗಿದೆ ಕರ್ನಾಟಕ ಸ್ಟೇಟ್, ಯಾಕಂದ್ರೆ ಪ್ರೀವಿಯಸ್ ಗೌರ್ಮೆಂಟ್ ಯಾವ್ದಿದು ಬಿಜೆಪಿ ಇತ್ತು, ಅವ್ರು ಅಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಸ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಬಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಯಾವ ವರ್ಗವು ಭಾರತದ ಲಂಬ ಮೀಸಲಾತಿ ಅಡಿಯಲ್ಲಿಲ್ಲ? ಅಲ್ಟಿಮೇಟ್ ಕ್ವಶನ್. ವಿಚ್ ಆಫ್ ದ ಕ್ಯಾಟಗರಿ ಇಸ್ ನಾಟ್ ಕಮ್ಸ್ ಅಂಡರ್ ದ ವರ್ಟಿಕಲ್ ರಿಸರ್ವೇಶನ್? ಗೊತ್ತಿರಬೇಕು, ಇದೆ ಕೊಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿ. ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್ ಅಂತ. ಲಂಬ ಮತ್ತು ಅಡ್ಡ ಮೀಸಲಾತಿ ಎಷ್ಟು ಬರ್ತಾರೆ? ಲಂಬದಲ್ಲಿ ಯಾರು ಬರ್ತಾರೆ? ಅಡ್ಡ ಮೀಸಲಾತಿಯಲ್ಲಿ ಯಾರು ಬರ್ತಾರೆ? ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಇದು ಅಲ್ಲ ಅಂತ ಕೇಳಿದ್ವಿ. ಯಾವ ವರ್ಗವು ಭಾರತದ ಲಂಬ ಮೀಸಲಾತಿ ಅಡಿಯಲ್ಲಿಲ್ಲ? ಲಂಬ ಮೀಸಲಾತಿಲಿ OBC ಇದೆಯಾ? ಎಸ್ ಇದೆ. ಜನರಲ್ ಕ್ಯಾಟಗರಿ ಎಸ್, ಅದು ಒಂದು ರಿಸರ್ವ್ ನಾನ್ ರಿಸರ್ವ್ಡ್, ಬಟ್ ಲಂಬ ವರ್ಟಿಕಲ್ ಅಲ್ಲಿ ಬರುತ್ತೆ. ಅದು ನಾನ್ ರಿಸರ್ವ್ ವರ್ಟಿಕಲ್ ಅಡಿಯಲ್ಲಿ ಬರುತ್ತೆ. EWS ಎಸ್ ಇದು ಬರುತ್ತೆ. ದಿಸ್ ಇಸ್ ಕಮ್ಸ್ ಅಂಡರ್ ಅಡ್ಡ ಮೀಸಲಾತಿ ಅಂದ್ರೆ ಹಾರಿಜಾಂಟಲ್, ವರ್ಟಿಕಲ್ ಅಲ್ಲ. ನಿಮ್ಗೆ ಈ ಸ್ಲೈಡ್ ಜ್ಞಾಪಕ ಇರಬೇಕು, ನಾನು ಹೇಳಿದ್ರೆ ನಿಮ್ಗೆ ಅಡ್ಡ ಮೀಸಲಾತಿ ಅಂದ್ರೆ ಯಾರ್ಯಾರು ಬರ್ತಾರೆ ನೋಡಿ. ನೀವು ಸಿಂಪಲ್ ಸರ್, ನೀವು ಇನ್ನೊಂದು ಏನ್ ಮಾಡ್ಬೇಕು ಗೊತ್ತಾ? ರೀಸೆಂಟ್ ಈಗ KS ನೋಟಿಫಿಕೇಶನ್ ಆಗಿರ್ಬೋದು, PDO ಆಗಿರ್ಬೋದು, KPSC ಅದು ಒಂದು ತಗೊಳ್ಳಿ, ಯಾಕಂದ್ರೆ KPSC ಮಾಡ್ತಾ ಇದೆ. ಅಲ್ಲಿ ನೀವು ನೋಡಿ ಮೀಸಲಾತಿ ಏನೇನಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. SC ST OBC ಬದಲು 2A 3A 3B ಅಂತ ಕೊಡ್ತಾನೆ ಅಲ್ಲ ಸ್ಟೇಟ್ ಆದ್ರೆ. ಮತ್ತೆ ಇನ್ನೊಂದಾಗುತ್ತೆ ಅಲ್ಲಿ EWS ಇಲ್ಲ, EWS ಕೂಡ ಸೇರಿಸ್ಕೋಬೇಕು. ಇಲ್ಲಿ EWS ಕೂಡ ವರ್ಟಿಕಲ್ ಬರುತ್ತೆ. ಓಕೆ, ಇಲ್ಲಿ EWS ವರ್ಟಿಕಲ್ ಬರುತ್ತೆ. ಆದ್ರೆ ಈ SC ST OBC ಜನರಲ್ ಮೆರಿಟ್ ಏನಿದೆ ಇದಕ್ಕೆ ಎಲ್ಲದಕ್ಕೂ ನಿಮ್ಗೆ ಈ ಕಡೆ ವುಮನ್ ಬರುತ್ತೆ, ಎಲ್ಲಾದ್ರಲ್ಲೂ ಬರುತ್ತೆ. SC ವುಮನ್ ಇಲ್ಲಿ ಕೊಟ್ಟಿರ್ತಾನೆ, ವುಮನ್. ಓಕೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್. ಓಕೆ, ಮತ್ತೆ ಇನ್ಯಾವ್ದು ಬರುತ್ತೆ? ಬೇರೆ ಯಾವ್ದಾದ್ರು ಡಿಸ್ಅಡ್ವಾಂಟೇಜ್ ಗ್ರೂಪ್ಗಳಿದ್ರೆ ಅಂದ್ರೆ ವಿಕಲಚೇತನರು, ಮಹಿಳೆಯರು, ಮಕ್ಕಳು, ತೃತೀಯ ಲಿಂಗಿಗಳು, ಇವೆಲ್ಲ ಇದೆಲ್ಲ ಹಾರಿಜಾಂಟಲ್. ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಹಾರಿಜಾಂಟಲ್. ಓಕೆ, ಸೊ ಮಹಿಳೆಯರು ಬರೋದಲ್ಲಿ ನಮಗೆ ಹಾರಿಜಾಂಟಲ್ ಇದೆ. ಸೊ ಇದು ಗೊತ್ತಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ. ಇದು ಕನ್ಫ್ಯೂಸ್ ಮಾಡ್ತಾನೆ. ಅಗೇನ್ ಇಲ್ಲಿ ನೋಡಿ, EWS ನಿಮಗೆ ಬರೋದು ವರ್ಟಿಕಲ್ ಕ್ಯಾಟಗರಿ, EWS ಬರೋದು ವರ್ಟಿಕಲ್ ಲಂಬ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಇಲ್ಲಿ ಬರೀತೀನಿ. EWS ಬರೋದು ನಮಗೆ ಲಂಬ ಕ್ಯಾಟಗರಿ, ಇಲ್ಲಿ ಲಂಬ ಮೀಸಲಾತಿ ವರ್ಟಿಕಲ್. ಓಕೆ, ಗೊತ್ತಿರ್ಲಿ. ಇದು ಕೇಳ್ತಾನೆ, ಸಿಂಪಲ್ ಆಗಿ ಎಕ್ಸಾಂಪಲ್ ಬರ್ಬೋದು ನೋಡಿ. ನಾನು ಸಿಂಪಲ್ ಕ್ವಶನ್ ತಗೊಂಡು ಮುಂದೆ ಹೋಗ್ತಾ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ತಗೋತೀನಿ. ಅಂದ್ರೆ 2-3 ಆಪ್ಷನ್ಸ್ ನಿಮಗೆ ಕೊಟ್ಟು ಕ್ವಶನ್ಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅದು ಇದೆ, ಎಲ್ಲಾ ತರ ತಿಳ್ಕೊಬೇಕು ನೀವು. ಸಿಂಪಲ್ ಕ್ವಶನ್ಸ್ ಬರ್ತವೆ, ಡಿಫಿಕಲ್ಟ್ ಕ್ವಶನ್ಸ್ ಬರ್ತವೆ ನೋಡಿ. ಈ ತರ ಕ್ವಶನ್ಸ್ ಬರ್ತವೆ ಎಕ್ಸಾಮ್. 2 ಆಪ್ಷನ್ 3 ಆಪ್ಷನ್ ಕೊಟ್ಟು 1 2 ಸರಿ, 2 3 ಸರಿ, ಈ ತರನು ಕೇಳ್ಬೋದು ಎಕ್ಸಾಮ್. ನೋಡೋಣ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಸಂವಿಧಾನದ 104ನೇ ತಿದ್ದುಪಡಿಯು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ಒದಗಿಸುತ್ತದೆ.
ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ನಮಗೆ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಎನ್ಸಿಬಿಸಿಗೆ ಎನ್ಸಿಬಿಸಿಗೆ ಎಷ್ಟನೇ ಇದರಲ್ಲಿ ಕೊಟ್ಟಿದ್ದು 104? ನೋ 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 ರಾಂಗ್. ಎಷ್ಟು? 102ನೇ ತಿದ್ದುಪಡಿ. ಗೊತ್ತಿರ್ಬೇಕಿದೆಲ್ಲ. ನೆಕ್ಸ್ಟ್, ಭಾರತೀಯ ಸಂವಿಧಾನ 342ನೇ ವಿಧಿಯು ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ನಿರ್ದಿಷ್ಟಪಡಿಸಲು ರಾಜ್ಯದ ರಾಜ್ಯಪಾಲರಿಗೆ ಅಧಿಕಾರ ನೀಡುತ್ತದೆ. ಅಂದ್ರೆ ಸೋಶಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಕರಿತೀವಿ, ಅದು ರಾಜ್ಯಪಾಲರಿಗೆ ಅಧಿಕಾರ ಕೊಡುತ್ತೆ 342 ಅಂತಿದೆ. ದಿಸ್ ಈಸ್ ಆಲ್ಸೋ ರಾಂಗ್. ಎರಡು ತಪ್ಪು. 342A ಆರ್ಟಿಕಲ್ ಏನಿದೆ, 342A ಇದು ಪ್ರೆಸಿಡೆಂಟ್ಗೆ ಅಧಿಕಾರ ಕೊಡುತ್ತೆ. ಪ್ರೆಸಿಡೆಂಟ್. Okay, so I will show you 342 of the Constitution of India deals with identification of socially educationally backward classes in the country. The article was added to the Constitution 102nd Amendment. 104th ಏನ್ ಹೇಳುತ್ತೆ ನೋಡಿ, 104 ಏನ್ ಹೇಳುತ್ತೆ ಸರ್? ಎಕ್ಸ್ಟೆಂಡ್ ದ ರಿಸರ್ವೇಶನ್. SC/ST ಗೆ ರಿಸರ್ವೇಶನ್ ನೆಕ್ಸ್ಟ್ 10 ವರ್ಷ ಅಲ್ವಾ? ಯಾವ್ದ್ರಲ್ಲಿ ಸರ್? ವಿಧಾನಸಭೆ ಮತ್ತೆ ನಮ್ಮ ಲೋಕಸಭೆ ಎಲೆಕ್ಷನ್ಸ್ ಗಳಲ್ಲಿ ಅಲ್ವಾ? ಆದ್ರೆ ಅದ್ರಲ್ಲಿ ಏನ್ ಮಾಡ್ತು, ಆಂಗ್ಲೋ ಇಂಡಿಯನ್ಸ್ಗೆ ಅದನ್ನ ಬಂದ್ ಮಾಡ್ತು. ಇದು ಗೊತ್ತಿರಬೇಕು. ಓಕೆ, ಇದು ಗೊತ್ತಿರಬೇಕು. 334 ಆರ್ಟಿಕಲ್ ಇದು ಗೊತ್ತಿರಬೇಕು. 342 ಏನ್ ಹೇಳುತ್ತೆ? ಗಿವ್ ದ ಪ್ರೆಸಿಡೆಂಟ್ ಪವರ್ ಟು ಸ್ಪೆಸಿಫೈ ವಿಚ್ ಟ್ರೈಬ್ಸ್ ಆಫ್ ಟ್ರೈಬಲ್ ಕಮ್ಯುನಿಟಿ ಆರ್ ಟು ಬಿ ಕ್ಲಾಸಿಫೈಡ್ ಅಂಡರ್ ಶೆಡ್ಯೂಲ್ಡ್ ಟ್ರೈಬ್. ಅಂದ್ರೆ 342ನೇ ವಿಧಿ ST ಯಾವುದು STಗೆ ಯಾವ ಜಾತಿ ಅಥವಾ ವರ್ಗನ STಗೆ ಸೇರಿಸಬೇಕು ಅನ್ನೋದು ಪ್ರೆಸಿಡೆಂಟ್ಗೆ ಕೊಡ್ತಕ್ಕಂಥ ಅಧಿಕಾರ. 342A ಸೋಷಿಯಲಿ ಅಂಡ್ ಎಜುಕೇಶನಲಿ ಎಕನಾಮಿಕಲ್ ತಪ್ಪಾಗಿ ಬಂದ್ಬಿಡುತ್ತೆ ಒಂದ್ಸಲ ಬಾಯಲ್ಲಿ. ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್, ಎಕನಾಮಿಕಲಿ ರಿಸರ್ವೇಶನ್ ಕೊಡಂಗಿಲ್ಲ. ಎಕನಾಮಿಕಲಿ ರಿಸರ್ವೇಶನ್ ಅದಕ್ಕೆ EWS ಕೊಟ್ಟಿರೋದು. ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು EWS ರಿಸರ್ವೇಶನ್ ನಲ್ಲಿ ಮಾಡಿದೀನಿ ನೋಡಿ. ಆ ಒಂದು ಚಾಪ್ಟರ್ ಅಲ್ಲಿ ಓಪನ್ ಮಾಡಿ ನೋಡಿ, ವಿಡಿಯೋ ನಿಮಗೆ ಸಿಗುತ್ತೆ. ಥಿಯರಿ ಕ್ಲಾಸ್ ಅಲ್ಲಿ EWS ರಿಸರ್ವೇಶನ್ ಬಗ್ಗೆ ಮಾಡಿದೀವಿ. ಅದನ್ನ ಹೆಂಗ್ ಕೊಟ್ರು, ಕೋರ್ಟ್ ಅದನ್ನ ಒಪ್ಕೊತು, ಇಟ್ ಈಸ್ ಅಪ್ರೂವ್ಡ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓಕೆ ಅಂತ ಹೆಂಗ್ ಒಪ್ಕೊತು, ಅವೆಲ್ಲ ನಾವು ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿ ನೋಡಿ ಸ್ನೇಹಿತರೆ. ಸೊ ಹಾಗಾಗಿ ಇದ್ರಲ್ಲಿ ಎರಡು ಕೂಡ ತಪ್ಪು. ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್. ಇದೇನಾಗ್ಬೇಕು? 342A ಆಗ್ಬೇಕು. ಅಂಡ್ ಆಲ್ಸೋ ದಟ್ ಇಸ್ ಪ್ರೆಸಿಡೆಂಟ್, ನಾಟ್ ಗವರ್ನರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇಲ್ಲಿ ನೋಡಿ 102ನೇ ಆರ್ಟಿಕಲ್ 2018 ಬರುತ್ತೆ. ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನೋ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಡ್ತಕ್ಕಂಥದ್ದು. ಓಕೆ, ಅದ್ರಲ್ಲಿ 338A 342A ಇವೆಲ್ಲ ಅಮೆಂಡ್ಮೆಂಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದಲ್ಲಿ SCಗಳ ಕೋಟಾಗಳನ್ನು 15% ರಿಂದ 17% ಮತ್ತು STಗಳಿಗೆ 3% 7% ಹೆಚ್ಚಿಸಲು ಯಾವ ಸಮಿತಿ ಶಿಫಾರಸು ಮಾಡಿದೆ? ನಿಮ್ಗೆ ಗೊತ್ತಿದೆ ಅಲ್ವಾ? ಈಗ ತರ ನಿಮ್ಗೆ ತೋರಿಸ್ತೇನೆ ಹಿಂದ್ಗಡೆ. SCಗೆ ಕ್ಯಾಟಗರಿಗೆ 15 ರಿಂದ 17 ಆಯ್ತು ಅಲ್ವಾ? 3 ರಿಂದ 7 ಆಯ್ತು. ಯಾವ ಸಮಿತಿ ಶಿಫಾರಸು ಮಾಡ್ತೀವಿ? BLG ಹಾವ್ನೂರ್ ಆಯೋಗ, ಮಿಲ್ಲರ್ ಸಮಿತಿ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ, ನಾಗಣ್ಣ ಗೌಡ ಸಮಿತಿ. ಯಾವ್ದು ಕರೆಕ್ಟ್ ಆನ್ಸರ್ ಹೇಳ್ಬೇಕು ಸ್ನೇಹಿತರೆ? ಫಟಾಫಟ್ ಅಂತ ಹೇಳಿ. ಓದಿದ್ದೀರಲ್ವಾ? ರೆಡಿ ಇದ್ದೀರಲ್ವಾ? ತುಂಬಾ ಜನ ನಮ್ಮ PDF ತಗೊಂಡಿದ್ದೀರಲ್ವಾ? ಅಥವಾ ನಮ್ಮ ವಿಡಿಯೋಸ್ ಗಳು ಕ್ಲೀನ್ ಆಗಿ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದೀರಲ್ವಾ? ಹೇಳಿ ನೋಡೋಣ. ದಿಸ್ ಇಸ್ ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ಅಲ್ವಾ? 2015 ಆಗುತ್ತೆ. ಒಂದು ಹೈಕೋರ್ಟ್ಗೆ ಒಂದು ಹೋಗುತ್ತೆ. ನಾಯಕ ಸಮುದಾಯ ST ಕ್ಯಾಟಗರಿಯಿಂದ ಸ್ಟೂಡೆಂಟ್ ವೆಲ್ಫೇರ್ ಫೆಡರೇಷನ್ ಇಂದ ನಮ್ಮ ಕೋಟ ಹೆಚ್ಚಿಸಬೇಕು ಅಂತ ಹೇಳಿ. ಓಕೆ, ಸೊ ಅವಾಗ ಈ ಒಂದು ನಮ್ಮ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಡಿಯಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗುತ್ತೆ. ಆ ಸಮಿತಿ ಒಂದು ವರದಿ ಕೊಡುತ್ತೆ 2019. ಓಕೆ, ಮಾಜಿ ಹೈಕೋರ್ಟ್ ನ್ಯಾಯಾಧೀಶ 2019 ಸಮಿತಿ ರಚನೆ ಆಗೋದು. 15ರಲ್ಲಿ ಅದು ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಕೇಸು. ಸೊ ಹಾಗಾಗಿ ಅದ್ರ ಮುಖಾಂತರ ಏನ್ ಹೇಳುತ್ತೆ, SCಗೆ 17, STಗೆ ಆಲ್ರೆಡಿ ಇಟ್ ಈಸ್ ದೇರ್. ಬಟ್ ನಮ್ಮಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಅಂತ ಕಮ್ಮಿ ಕೊಟ್ಟಿದ್ವಿ. ಯಾವ ಕೊಟ್ಟಿದ್ವಿ? ನಮ್ಮ ಮೈಸೂರು ರಾಜ್ಯ ಇತ್ತಲ್ಲ, ಬಿಫೋರ್ ಇದು ಕರ್ನಾಟಕ ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅಂತ ಏನಿತ್ತಲ್ಲ, ಆ ಟೈಮಲ್ಲಿ ಏನ್ ರಿಸರ್ವೇಶನ್ ಇತ್ತು, ಆಸ್ ಪರ್ ದ ಅವಾಗಿನ ಒಂದು ಜನಸಂಖ್ಯೆ ಆಧಾರವಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ವಿ. ಓಕೆ, ಸೊ ಗೊತ್ತಿರಲಿ ಇದು. ನೆಕ್ಸ್ಟ್ ಬರ್ತೇನೆ. ಕರ್ನಾಟಕದಲ್ಲಿ OBCಗೆ ನೋಡಿ 32%. OBC ಎಷ್ಟು ಸರ್? 32. ಯಾವ್ದೋ ಕ್ಯಾಟಗರಿ 1 ಇದ್ರಲ್ಲಿ ಸೇರಿಸಿದೀವಿ. ಕ್ಯಾಟಗರಿ 1 ಸೇರಿಸಿದೀವಿ ಇದ್ರಲ್ಲಿ. ಕ್ಯಾಟಗರಿ 1 ಇಸ್ ಆಲ್ಸೋ ಕಮ್ ಅಂಡರ್ OBC ಅಂತ ಆಸ್ ಪರ್ ದ ಸೆಂಟ್ರಲ್ ಪ್ರಕಾರ. ಅದಕ್ಕೆ OBC ಅಂತ ಕೊಟ್ಟಿದೀವಿ. ಓಕೆ, ಮೀಸಲಾತಿಯನ್ನು ಯಾವ ಸಮಿತಿ ಶಿಫಾರಸು ಪ್ರಕಾರ ಮಾಡಲಾಗಿದೆ? ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ 32% ಅಲ್ವಾ? ನಾನು ನಿಮಗೆ ಹಿಂದಕ್ಕೆ ಬಂದ್ಬಿಡ್ತೀನಿ, ತೋರಿಸ್ತೀನಿ. ನಮ್ಗೆ ಒಂದ್ ಸೆಕೆಂಡ್ ಐ ಕಮ್ ಟು ಬ್ಯಾಕ್. ಇಲ್ಲಿ ನೋಡಿ, ಈಗ ಇದರಲ್ಲಿ SC ST ಬಿಟ್ಟಾಕಿ ಎಷ್ಟಿದೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಇಷ್ಟೊಂದು ಎಷ್ಟಿದೆ? 15, 4, 19, 19, 4, 23, 23, 5, 28, 28, 4, 32. ಸೊ ಇದಿಷ್ಟು ಸೇರಿಸಿದ್ರೆ 32 ಅಲ್ವಾ?
ಅರ್ಥ ಆಗ್ತಿದೆಯಲ್ಲ? ಸೊ ಪ್ರವರ್ಗ 1, 2A, 2B, 3A, 3B. ಓಕೆ, ಇದೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂತೀವಿ. ಕೇಳ್ಬೋದು ಎಷ್ಟು % ಇದೆ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಒಂದ್ ಸಪರೇಟ್ ಕ್ವಶನ್ಸ್ ಬೇಕಾದ್ರೆ ಬರ್ಬೋದು ನಿಮಗೆ. ಫೈನ್, 32%. ಇದು ಯಾರು ಶಿಫಾರಸ್ ಮಾಡಿದ್ದು ಎಷ್ಟು ಕೊಡಬೇಕು ಅಂತ ಹೇಳಿ? ಯಾವಾಗಾಯ್ತು? 1990s ಅಲ್ಲಿ ಆಗುತ್ತೆ. ಯಾರು? ಈ ಚಿನ್ನಪ್ಪ ರೆಡ್ಡಿ ಆಯೋಗ. ಚಿನ್ನಪ್ಪ ರೆಡ್ಡಿ ಆಯೋಗ ನೀವೆಲ್ಲ ಮಾಡಿದೀನಿ. ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ ಇವೆಲ್ಲ ನೀವು ನಮ್ಮ ವಿಡಿಯೋಗಳನ್ನು ನೋಡಿರ್ತೀರಾ ಅಥವಾ PDF ಅಲ್ಲಿ ನೋಡಿರ್ತೀರಾ. ಅದ್ರಲ್ಲಿ ಹೇಳಿದೀನಿ 1990ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಸ್ಥಾಪಿಸುತ್ತೆ. ತುಲನಾತ್ಮಕವಾಗಿ ಹೆಚ್ಚು ವ್ಯಾಪಕವಾಗಿ ಸ್ವಾಗತಿಸಲ್ಪಡ್ತಕ್ಕಂಥ ಆಯೋಗ. ಕರ್ನಾಟಕದಲ್ಲಿ SC/ST ಗಳಿಗೆ 18%, OBCಗೆ 32% ಇರಬೇಕು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಬರ್ತೀನಿ. EWS ಗೆ 10% ಮೀಸಲಾತಿಯನ್ನು ಯಾವ ಆಯೋಗ ಶಿಫಾರಸು ಆಧಾರದ ಮಾಡಲಾಗಿದೆ? EWS ನಿಮ್ಗೆ ಸಿಲೆಬಸ್ ಅಲ್ಲಿ ಇದೆ. ಯಾರು? ಎಕನಾಮಿಕ್ ಲಿವಿಂಗ್ ಸರ್ಚ್ 10% ಕೊಡಬೇಕು ಅಂತ ಯಾವ ಆಯೋಗ ಹೇಳ್ತು? ಯಾವ ಆಯೋಗದ ಪ್ರಕಾರ ಇದನ್ನ ನಾವು ಮಾಡಿದ್ವಿ? ಹೇಳ್ತು ಅನ್ನಕ್ಕಿಂತ ಯಾವ ಆಯೋಗದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನೋ ಇದನ್ನ ತಂದ್ರು? ಯಾವ ಆಯೋಗದ ಪ್ರಕಾರ? ಯಾವ ತಿದ್ದುಪಡಿ ಯಾವ್ದು? ಕಮೆಂಟ್ ಮಾಡಿ ನೋಡೋಣ. ಅಮೆಂಡ್ಮೆಂಟ್ ಯಾವುದು? ಅಮೆಂಡ್ಮೆಂಟ್ ಎಸ್ ಕಮೆಂಟ್ ಮಾಡಿ. ಸಿನ್ಹೋ ಆಯೋಗ, ಮಂಡಲ ಆಯೋಗ, ರೋಹಿಣಿ ಆಯೋಗ, ಸಿನ್ಹೋ ಆಯೋಗ ಇಸ್ ದ ರೈಟ್ ಆನ್ಸರ್. 2010ರಲ್ಲಿ ತನ್ನ ವರದಿಯನ್ನು ಸಲ್ಲುತ್ತೆ EWS ಗೆ ಮೀಸಲಾತಿಗೆ. ಸೊ ಇದರ ಆಧಾರದ ಮೇಲೆ ಆರ್ಟಿಕಲ್ 15 ಮತ್ತು 16 ಸಬ್ ಕ್ಲಾಸ್ 6, 16 ಸಬ್ ಕ್ಲಾಸ್ 6 ಅಂದ್ರೆ ಎಜುಕೇಶನ್ ಅಂಡ್ ಇದರಲ್ಲಿ ರಿಸರ್ವೇಶನ್ ಇನ್ ಇಲ್ಲಿ ಎಜುಕೇಶನ್ ಮತ್ತೆ ಜಾಬ್. ಓಕೆ, 2010ರಲ್ಲಿ ಬಂದಿರುತ್ತೆ ಆಯೋಗದ ವರದಿ. ಅದನ್ನ ನಾವು 103ನೇ ತಿದ್ದುಪಡಿಯಲ್ಲಿ 2011ರಲ್ಲಿ 19ರಲ್ಲಿ ನಾವು ಏನ್ ಮಾಡ್ತೀವಿ? ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಸೇರಿಸ್ತೀವಿ. ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ, ಇವೆಲ್ಲ ನಾವು ಮಾಡಿದೀವಲ್ಲ ಸ್ಲೈಡ್ಸ್, ನಮ್ಮ PDF ಅಲ್ಲಿ ಸಿಗುತ್ತೆ. 176 + ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು. ಯಾಕಂದ್ರೆ ಇಲ್ಲಿ ಪೇ ಮಾಡ್ಬೇಕಾದ್ರೆ ಬೈ ನೌ ಅಂತ ಹೋಗಿ ಇಮೇಲ್ ID ಕೊಟ್ರೆ, ನಿಮ್ಮ ಫೋನ್ ನಂಬರ್ ಕೊಟ್ರೆ ಇಮೇಲ್ IDಗೆ ನಿಮಗೆ ಪೇಮೆಂಟ್ ಮಾಡಿದ ತಕ್ಷಣ ಬರುತ್ತೆ. ಪೇಮೆಂಟ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಇಮೇಲ್ಗೆ ಇನ್ಬಾಕ್ಸ್ ಸ್ಪ್ಯಾಮ್ ಎರಡು ಚೆಕ್ ಮಾಡಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ನೋ ರಿಪ್ಲೈ ಆರ್ಡರ್ ಮೇಲ್ ಅಂತ ಬಂದಿರುತ್ತೆ, ಆರ್ಡರ್ ಅಂತ. ಅದ್ರ ಒಳಗೆ ಈ ರೀತಿ ಇರುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್. ಓಕೆ, ಒಂದ್ಸಲ ನಿಮ್ಗೆ ಡೌನ್ಲೋಡ್ ಕಾಣಿಸಲ್ಲ, ನಿಮ್ ಫೈಲ್ ಮ್ಯಾನೇಜರ್ ಡೌನ್ಲೋಡ್ಸ್ ಚೆಕ್ ಮಾಡಿ. ಅಂಡ್ ನೀವು ಪೇ ಮಾಡಿದ ತಕ್ಷಣ ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬರಿಗೆ ಒಂದು 10 to 15 ಮಿನಿಟ್ಸ್ ಆಗ್ಬೋದು, ಹಾಫ್ ಅನ್ ಅವರ್ ವೇಟ್ ಮಾಡಿ, ಬಂದೇ ಬರುತ್ತೆ ಇಮೇಲ್ಸ್. ಓಕೆ, ನೋ ನೀಡ್ ಟು ವರಿ. ಬೇಕಂದ್ರೆ ತಗೋಬಹುದು, ಇಲ್ಲ ನಮ್ಮ ವಿಡಿಯೋಸ್ ನೋಡಿದ್ರೆ ಸಾಕು. ಎಸ್ ಸರ್, ಬರ್ತೀನಿ ನೆಕ್ಸ್ಟ್ ಕ್ವಶನ್ಗೆ. ಭಾರತೀಯ ಸಂವಿಧಾನದ 340ನೇ ವಿಧಿಯು ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಆಯೋಗದ ನೇಮಕದ ಬಗ್ಗೆ ವ್ಯವಹರಿಸುತ್ತದೆ. ನೋಡಿ ಹೆಂಗ್ ಕೇಳ್ಬೇಕು ಕ್ವಶನ್ಸ್ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಹೆಂಗ್ ಬರ್ಬೋದು ಕ್ವಶನ್ಸ್? ಈ ತರ ಕೇಳ್ತೇನೆ ಕ್ವಶನ್ಸ್ಗಳು. 340ನೇ ವಿಧಿ ಏನ್ ಹೇಳ್ತೇನೆ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು, ಹಿಂಗ್ ಕೇಳ್ಬೋದು. ನ್ಯಾಯಮೂರ್ತಿ ರೋಹಿಣಿ ಆಯೋಗವನ್ನು 2017ರಲ್ಲಿ ಇತರ ಹಿಂದುಳಿದ ವರ್ಗಗಳ ಉಪವರ್ಗೀಕರಣಕ್ಕೆ ನೇಮಿಸಲಾಯಿತು. ಯಾವ ಹೇಳಿಕೆ ಸರಿ? 340 ಏನ್ ಹೇಳುತ್ತೆ? ಎಸ್ ಸರ್, ಬ್ಯಾಕ್ವರ್ಡ್ ಕ್ಲಾಸ್ ಇನ್ವೆಸ್ಟಿಗೇಷನ್ ಕಮಿಟಿ ಮಾಡ್ಬೇಕು ಅಂತ ಹೇಳಿ. ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ರೋಹಿಣಿ ಕಮಿಟಿ ನಾನು ನಿಮಗೆ ಪ್ರೀವಿಯಸ್ MCQ ಮಾಡಿದ್ದೇನೆ, ವಿಡಿಯೋಸ್ಗಳು ನೋಡಿ, ಅದ್ರಲ್ಲಿ ಹೇಳಿದ್ದೀನಿ. ರೋಹಿಣಿ ಕಮಿಟಿ ಅಂತಕ್ಕಂಥದ್ದು ಏನಿದೆ ನಮ್ಮ ಕರ್ನಾಟಕದಲ್ಲಿ, ಹೆಂಗೆ OBC ಒಳಗೆ ನಾವು ಕ್ಯಾಟಗರಿ 1 ಅಂತ ಮಾಡ್ತೀವಿ, 2A ಅಂತ ಮಾಡ್ತೀವಿ, 2B ಅಂತ ಮಾಡ್ತೀವಿ, 3A ಅಂತ ಮಾಡ್ತೀವಿ, 3B ಅಂತ ಮಾಡ್ತೀವಿ. ಹಂಗೇನೆ ಸೆಂಟ್ರಲ್ ಅಲ್ಲಿ ಬರೀ OBC ಇದೆ. ಹಂಗ್ ಮಾಡ್ಬೇಕು ಅಂದ್ರೆ ಏನಕ್ಕೆ ಮಾಡ್ಬೇಕು ಅಂದ್ರೆ, ಯಾರು ಅತ್ಯಂತ ಹೆಚ್ಚು ಇನ್ನು OBC ತುಂಬಾ ಹಿಂದುಳಿದಾರೆ ಅವ್ರಿಗೆ ಹೆಚ್ಚು ರಿಸರ್ವೇಶನ್ ಕೊಡಬೇಕು, ಯಾರು ಸ್ವಲ್ಪ ಮುಂದುವರೆದ ಕ್ಯಾಟಗರಿ ಅವ್ರು ಕಮ್ಮಿ ಕೊಡಬೇಕು ಅನ್ನೋದಕ್ಕೆ ಇದನ್ನ ಮಾಡ್ತಕ್ಕಂಥದ್ದು. ಎರಡೂ ಆಪ್ಷನ್ಸ್ ಕೂಡ ಕರೆಕ್ಟ್. ಓಕೆ, ಹೋಗೋಣ. ಸೊ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬಹುದು, ಓದ್ಕೋಬೇಕು ಅಂದ್ರೆ ಎರಡು ಆಪ್ಷನ್ಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೇವೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಮೂಲಭೂತ ಹಕ್ಕುಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸುವ ಆಧಾರವಾಗಿದೆ. ಕೆನೆಪದರ ಪರಿಕಲ್ಪನೆಯನ್ನು ಇಂದ್ರಸಾನ್ಹಿ ಪ್ರಕರಣದಲ್ಲಿ ಪ್ರಸ್ತಾಪಿಸಲಾಯಿತು. OBC ವರ್ಗವನ್ನು ಉಪವರ್ಗೀಕರಿಸುವ ಕಾರ್ಯವನ್ನು ಪೂರ್ಣಗೊಳಿಸಲು ರೋಹಿಣಿ ಆಯೋಗವನ್ನು ರಚಿಸಲಾಗಿದೆ. ನೋಡಿದ್ರೆ ಪುನಃ ಒಂದ್ ಸೆಕೆಂಡ್ ರೋಹಿಣಿ ತಗೊಂಡೆ. ಕೇಳ್ತೇನೆ ರೋಹಿಣಿ, ಯಾಕಂದ್ರೆ OBC ಸಂಬಂಧಪಟ್ಟಿರೋದು ಇದು. ಇದು ಎರಡನೇ ಆಪ್ಷನ್ ಕೆನೆಪದರ ಅಂದ್ರೆ ಕ್ರಿಮಿಲೇಯರ್. ದ ಕಾನ್ಸೆಪ್ಟ್ ಆಫ್ ಕ್ರಿಮಿಲೇಯರ್. ಏನ್ ಕ್ರಿಮಿಲೇಯರ್ ಇರಬೇಕು OBCಗೆ? ಯಾವ ಕೇಸಲಾಗೋದು? ಮಂಡಲ್ ಕೇಸ್, ಅದನ್ನ ಇಂದ್ರಸಾನಿ ಕೇಸ್ ಅಂತ ಕೂಡ ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್. ಅಂಡ್ ರೋಹಿಣಿ, ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಇಂದಿನ ಕ್ವಶನ್. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 1 ಕರೆಕ್ಟಾ? ಮೂಲಭೂತ ಹಕ್ಕುಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಒದಗಿಸುವ ಆಧಾರವಾಗಿದೆ. ಎಸ್ ಸರ್, ಮೂಲಭೂತ ಹಕ್ಕಲ್ಲೇ ತಾನೆ ನಮ್ಗೆ ಇದು ಇರೋದು. ಏನಿದೆ ಸಬ್ ಕ್ಲಾಸ್ ನೋಡ್ಬೇಕು, ದಯವಿಟ್ಟು ನೋಡ್ಬೇಕು ಸ್ನೇಹಿತರೆ. ಏನಿದೆ ಸಬ್ ಕ್ಲಾಸ್? ಆರ್ಟಿಕಲ್ 15 ಮತ್ತೆ 16 ಹೇಳ. ಸಬ್ ಕ್ಲಾಸ್ 4, ಸಬ್ ಕ್ಲಾಸ್ 5, ಸಬ್ ಕ್ಲಾಸ್ 6 ಏನಿದೆ. 16 ಅಲ್ಲಿ ಸಬ್ ಕ್ಲಾಸ್ 4, ಸಬ್ ಕ್ಲಾಸ್ 5 ಇವೆಲ್ಲ ನೀವು ತೆಗೆದು ಕಾನ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ ಏನ್ ಹೇಳುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ ಇದು. 105ನೇ ಅಮೆಂಡ್ಮೆಂಟ್ ಕೂಡ ಆಗುತ್ತೆ. ಏನಾಗುತ್ತೆ 105ನೇ ಅಮೆಂಡ್ಮೆಂಟ್? ಸ್ಟೇಟ್ಗೆ ಪವರ್ ವಾಪಸ್ ಕೊಡುತ್ತೆ.
ಅಲ್ವಾ. 102ರಲ್ಲಿ ಏನ್ ತಪ್ಪಾಗಿತ್ತು ಅದನ್ನ ಸ್ಟೇಟ್ ಗೆ ವಾಪಸ್ ಕೊಡುತ್ತೆ. ಪವರ್ ಟು ದ ಸ್ಟೇಟ್ ಅಂದ್ರೆ ಸ್ಟೇಟ್ ಅಲ್ಲಿ ಒಬಿಸಿ ಸಂಬಂಧಪಟ್ಟಂತೆ ಯಾವುದೇ ಕ್ಯಾಟಗರಿಗಳನ್ನ ಐಡೆಂಟಿಫೈ ಮಾಡೋದು ಸ್ಟೇಟ್ ನ ಒಂದು ಅಧಿಕಾರನ ರಿಸ್ಟೋರ್ ಮಾಡುತ್ತೆ 105ನೇ ಸಂವಿಧಾನ ತಿದ್ದುಪಡಿ. ಅಂದ್ರೆ ಒಬಿಸಿ ಸಂಬಂಧಪಟ್ಟಂತೆ ಸೆಂಟ್ರಲ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇತ್ತು 102ನೇ ತಿದ್ದುಪಡಿಲಿ. ನಾವು ನೋಡುದಲ್ಲ ಈಗ ತಾನೆ 342 ಆ 342 ಎ ಅಂತ ಅಲ್ವಾ. ಸೊ ಅದಲ್ಲ, ಅದನ್ನ ವಾಪಸ್ 105ರಲ್ಲಿ ವಾಪಸ್ ಕೊಡುತ್ತೆ. ಇವೆಲ್ಲ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಈ ಆರ್ಟಿಕಲ್ ಏನು 15 16ರಲ್ಲಿ ಏನ್ ಬರುತ್ತೆ, ಸಂವಿಧಾನದಲ್ಲಿ ತನ ಬರೋದು. ಎಸ್ ಫಂಡಮೆಂಟಲ್ ರೈಟ್ಸ್ ಅದು. ನೆಕ್ಸ್ಟ್ ಬರ್ತೇನೆ. ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 340 ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕ ಹಿಂದುಳಿದ ವರ್ಗಗಳ ಸ್ಥಿತಿಗಳ ತನಿಖೆ ಮಾಡಲು ಆಯೋಗವನ್ನು ನೇಮಿಸುವ ಅಧಿಕಾರ ಹೊಂದಿದ್ದಾರೆ. ಎಸ್ ಪ್ರೀವಿಯಸ್ ಕ್ವಶನ್ ನಲ್ಲಿ ನೋಡಿದ್ ನಾವು, ಪ್ರೀವಿಯಸ್ ಅಲ್ಲಿ ಎಸ್ ಕರೆಕ್ಟ್ ಇದೆ ಅಲ್ಲ. 340 ಆರ್ಟಿಕಲ್ ಏನ್ ಹೇಳುತ್ತೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಗೆ ಸ್ನೇಹಿತರೆ, ಸಂವಿಧಾನದಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಯಾವ ವಿಧಿಗಳು ರಿಸರ್ವೇಶನ್ ಬಗ್ಗೆ ಎಸ್ಪೆಷಲಿ ಒಬಿಸಿ ಬಗ್ಗೆ ಮಾತಾಡುತ್ತೆ ಇದು ತಿಳ್ಕೊಂಡಿರ್ಬೇಕು. ಅವೆಲ್ಲ ನಿಮ್ಗೆ ಈ ತರ ಕ್ವಶನ್ ಫ್ರೇಮ್ ಮಾಡಿ ಆಪ್ಷನ್ 1 2 3 ಅಂತ ಹೇಳಿ ಅದ್ರ ಕೊಟ್ಬಿಡ್ತಾನೆ. ಕಾಲೇಕರ್ ಆಯೋಗವು ಒಬಿಸಿಗಳ ಸೇರ್ಪಡೆಗಳಿಗೆ ಅಸ್ತಿತ್ವದಲ್ಲಿ ಮೀಸಲಾತಿ ಕೋಟೆಗಳನ್ನು 49.5% ಹೆಚ್ಚಿಸಲು ಶಿಫಾರಸು ಮಾಡಿದೆ. ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಮಂಡಲ್ ಕಮಿಷನ್ ಏನ್ ಹೇಳ್ತು, ಕಾಲೇಕರ್ ಕಮಿಷನ್ ಏನ್ ಹೇಳ್ತು ಗೊತ್ತಿರಬೇಕು. ಯೂಶಲಿ ಕಾಲೇಕರ್ ಕಮಿಷನ್ ಏನ್ ಜಾಸ್ತಿ ಹೇಳಿಲ್ಲ, ತುಂಬಾ ಜನ ಅದನ್ನ ಓದ್ಕೊಳ್ಳೋದ, ಒಂದ್ಸಲ ಹಿಂಗೆ ಕನ್ಫ್ಯೂಸ್ ಮಾಡಕ್ಕೆ ಹಿಂಗ್ ಕೊಟ್ಬಿಡ್ತಾರೆ. ಹಾಗೇನ್ ಮಾಡ್ತೀರಾ. 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018 ಹಿಂದುಳಿದ ವರ್ಗ ರಾಷ್ಟ್ರೀಯ ಆಯೋಗಕ್ಕೆ ಅಸಾಂವಿಧಾನಿಕ ಸ್ಥಾನಮಾನ ಒದಗಿಸಿದೆ. ಎಸ್ ಈಗ ತಾನೆ ಹಿಂದೆ ನೋಡಿದ್ವಿ ಇಲ್ಲಿ ಅಲ್ವಾ. 105ನೇ ತಿದ್ದುಪಡಿ ಅಂತ, 102 ಅದು ಸಾಂವಿಧಾನಿಕ ಸ್ಥಾನ. ಸಾರಿ ಇದು ಇದಕ್ಕೆ NCBCಗೆ ಎಸ್ 102 ಕರೆಕ್ಟ್. ಇದು 105 ಬಂದು ಸ್ಟೇಟ್ಗೆ ಒಬಿಸಿನ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಬಹುದು, ತೆಗಿಬಹುದು ಅನ್ನೋ ಅಧಿಕಾರ ಕೊಟ್ಟಿದೆ. ಎಸ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಹಾಗಾದ್ರೆ 1 and 3 ಕರೆಕ್ಟ್. 2ನೇ ತಪ್ಪು. ಯಾಕೆ ತಪ್ಪು? ಇದು ಕಾಲೇಕರ್ ಸಮಿತಿ ಅಲ್ಲ, ಮಂಡಲ್ ಸಮಿತಿ. ಮಂಡಲ್ ಸಮಿತಿ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ನಾವು ವಿಡಿಯೋಸ್ ಗಳು ಮಾಡಿದೀವಿ, ನೋಡಿರ್ತೀರಾ, ನಿಮ್ಗೆ ಗೊತ್ತಿರತ್ತೆ ಏನೇನ್ ಹೇಳ್ತು ಅಂತ. ಮಂಡಲ್ ಸಮಿತಿಯಲ್ಲೇ ಹೇಳಿದ್ದು 52 ಪಾಪ್ಯುಲೇಷನ್ ಇದೆ ಸರ್ ಅಟ್ ಪ್ರೆಸೆಂಟ್. 1980 ಸಬ್ಮಿಟ್ ಮಾಡುತ್ತೆ. ಆ ಟೈಮಲ್ಲಿ 52% ಅಷ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಹೇಳುತ್ತೆ. ಅವಾಗ ಹೇಳಿದವರು SC ST 22 49% ಇನ್ಕ್ಲೂಡಿಂಗ್ ಒಬಿಸಿ ನ ಸೇರಿಸಿ ಮಾಡಬೇಕು, 49.5% ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಓಕೆ, ಕಾಲೇಕರ್ ಸಮಿತಿ ಏನ್ ಹೇಳುತ್ತೆ ಅಂತ ನಾವು ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ, ತುಂಬಾ ಏನ್ ಇಂಪಾರ್ಟೆಂಟ್ ಅಲ್ಲ. 3-4 ಪಾಯಿಂಟ್ ಹೇಳುತ್ತೆ, ಅದು ಅಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು. ಕಾಕಾ ಕಾಲೇಕರ್ ಸಮಿತಿ ಏನ್ ಹೇಳುತ್ತೆ, ಫಸ್ಟ್ ಒಬಿಸಿ ಸಮಿತಿ, ಮಂಡಲ್ ಸೆಕೆಂಡ್. ಇದು ಫಸ್ಟ್ ಒಬಿಸಿ ಸಮಿತಿ ಎಸ್ಟಾಬ್ಲಿಷ್ಡ್ ಬೈ ಪ್ರೆಸಿಡೆಂಟ್ ಆಸ್ ಪರ್ ಆರ್ಟಿಕಲ್ 340 ಪ್ರಕಾರ 1953 ಎಸ್ಟಾಬ್ಲಿಷ್ ಮಾಡ್ತಾರೆ. ಕಾಕಾ ಕಾಲೇಕರ್ ಅವರು ಅದನ್ನ ಮಾರ್ಚ್ 30, 1955 ಸಬ್ಮಿಟ್ ಮಾಡ್ತಾರೆ. ಇದು ಪ್ರಮುಖವಾದ ಪಾಯಿಂಟ್ಸ್ ಇಷ್ಟೇ. ಎಲ್ಲ ವುಮೆನ್ ಅನ್ನು ಬ್ಲಾಕ್ವರ್ಡ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, 70% ಸೀಟ್ಸ್ ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎತ್ತಿಡಬೇಕು. ಒಂದು 70% ರಿಸರ್ವೇಶನ್ ಕೊಡಬೇಕು ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಅಂತ ಹೇಳುತ್ತೆ. ಎಸ್ಪೆಷಲಿ ಈ ಒಬಿಸಿ ಅಂತಕ್ಕಂಥದ್ದು ಯಾವ ಬೇಸಿಸ್ ಮೇಲೆ ಎಳಿಬೇಕು ಅಂದ್ರೆ, ಅವ್ರು ಹೇಳ್ತಕ್ಕಂಥದ್ದು ಈ ಒಬಿಸಿ ನ ಅಪ್ಲಿಫ್ಟ್ ತರಬೇಕು ಅಂದ್ರೆ ಅವ್ರಿಗಿರ್ತಕ್ಕಂಥ ವಿಲೇಜ್ ಅಲ್ಲಿ ಅವ್ರ ಎಕಾನಮಿ ಏನು, ಅವ್ರ ಭೂದಾನ ಮೂವ್ಮೆಂಟ್ ಇಂದ ಎಷ್ಟು ತಗೊಂಡಿದ್ದಾರೆ, ಅವ್ರ ಏನು ಜಾನುವಾರುಗಳಿದೆ, ಡೈರಿ ಫಾರ್ಮಿಂಗ್ ಇದೆ, ಅವ್ರ ಹತ್ರ ಈ ಬೇರೆ ಬೇರೆ ಏನಿದೆ ಅಂತ, ರೂರಲ್ ಹೌಸಿಂಗ್, ಪಬ್ಲಿಕ್, ಈ ತರ ಆ ಒಂದು ಅವರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳೇನಿದೆ, ಮತ್ತೆ ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ಅಳಿಬೇಕು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಈ ಪ್ರಮುಖವಾಗಿ ಕಾಕಾ ಕಾಲೇಕರ್ ಹೇಳೋದು ನೋಡಿ, ಇಷ್ಟೇ ಪಾಯಿಂಟ್ ತಿಳ್ಕೋಬೇಕು. ಮಿನಿಮಮ್ ರಿಸರ್ವೇಶನ್ ವೇಕೆನ್ಸಿ 4 ಗವರ್ಮೆಂಟ್ಸ್ ಅಥವಾ ಲೋಕಲ್ ಬಾಡೀಸ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಕ್ಲಾಸ್ 1 ಅಂತ ಮಾಡ್ಬೇಕು. ನೋಡಿ ಒಬಿಸಿ ನಾವು ಅವ್ರು ಒಬಿಸಿ ಅಂತ ಕೊಟ್ಬಿಟ್ರು ಅಲ್ವಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಮಂಡಲ ಆಯೋಗ. ಈ ಕಾಕಾ ಕಾಲೇಕರ್ ಹೇಳುದು ಕ್ಲಾಸ್ 1 25% ಅಂದ್ರೆ ಒಬಿಸಿಲಿ ಈ ತರ ಮಾಡ್ಬೇಕು ಅಂತ, ಕ್ಲಾಸ್ 2 33.5%, ಕ್ಲಾಸ್ 3 40%, ಹಿಂಗ್ ಮಾಡಿ ಅಂತ ಹೇಳುತ್ತೆ. ಅರ್ಥ ಆಯ್ತಲ್ಲ, ಈ ತರ ಮಾಡಿ ಅಂತ ಹೇಳುತ್ತೆ. ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಅದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರೆ. 103ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಂವಿಧಾನದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತೀಯ ಸಂವಿಧಾನ ಆರ್ಟಿಕಲ್ 15 ಮತ್ತು 16 ತಿದ್ದುಪಡಿ ಮಾಡಿದೆ. ಇದು ಸಮಾಜದ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿ ಒದಗಿಸಲು ಕೇಂದ್ರ ಮತ್ತು ರಾಜ್ಯಗಳನ್ನು ಸಕ್ರಿಯಗೊಳಿಸಿತು. ಯಾವ ಹೇಳಿಕೆ ಸರಿ? EWS ನಿಮಗೆ ಒಂದು ಸಪರೇಟ್ ಸಿಲೆಬಸ್ ಅಲ್ಲೇ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಚಾಪ್ಟರ್ ತರ. ಎಸ್ 103ನೇ ತಿದ್ದುಪಡಿ EWS ಅಲ್ವಾ? ಹೌದು, ಈಗ ತಾನೇ ನಿಮ್ಗೆ ಪ್ರೀವಿಯಸ್ ವಿಡಿಯೋ ಮಾಡಿದಾಗ ಒಂದು EWS ಬಗ್ಗೆ ಕ್ವಶನ್ ತಗೊಂಡಾಗ ಹೇಳಿದೆ, ಆರ್ಟಿಕಲ್ 15 16 ತಿದ್ದುಪಡಿ ಅಲ್ವಾ. ನೋಡಿ ಈ ಸ್ಲೈಡ್ ಜ್ಞಾಪಕ ಇದೆಯಾ? ಸಿನ್ಹೋ ಆಯೋಗ 2010 ಅದ್ರಲ್ಲಿ 15, 6, 16 ಆರ್ಟಿಕಲ್ ಸೇರಿಸುತ್ತೆ 103ನೇ ತಿದ್ದುಪಡಿ ಅಲ್ವಾ. ಎರಡನೇ ಆಪ್ಷನ್ ಏನು?
ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡುಗಳನ್ನು ಇದು ಎನೇಬಲ್ ಮಾಡುತ್ತೆ. ಹೌದು ಸರ್, ಕೇಂದ್ರ ಕೂಡ ಅಪ್ರೂವ್ ಮಾಡಬೇಕು ಆಸ್ ಪರ್ ತಿದ್ದುಪಡಿ, ರಾಜ್ಯಗಳು ಕೂಡ ಬೇಕಂದ್ರೆ ಅಪ್ರೂವ್ ಮಾಡಬಹುದು. ಅದನ್ನೇ ಹೇಳ್ತಾ ಇರೋದು ನಿಮಗೆ. ಕೇಂದ್ರ ರಾಜ್ಯ ಮೀಸಲಾತಿ ನಾನು ಹೇಳಿದ್ದೀನಿ ನಿಮಗೆ. ನೇಮಕಾತಿ ಮತ್ತು ರಾಜ್ಯ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಮೀಸಲಾತಿ ನೀಡಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ರಾಜ್ಯ ಸರ್ಕಾರಕ್ಕೆ ಅವಕಾಶ ಕೊಡುತ್ತೆ. ರಾಜ್ಯ ಸರ್ಕಾರ ನೋಡಿ, ಒಂದಷ್ಟು ನಾನ್ ಬಿಜೆಪಿ ಗೌರ್ಮೆಂಟ್ ಅದನ್ನ ಮಾಡಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಇದ್ದಾಗ ಮಾಡಿದ್ರು, ಆದ್ರೆ ಈಗಿನ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅರ್ಥ ಆಗ್ತಿದೆಯಲ್ಲ ಯಾವ ಯಾವ್ದು ತಿದ್ದುಪಡಿ ಮಾಡಿದೀವಿ ಅನ್ನೋದು ಕೂಡ ಇವೆಲ್ಲ ನಮ್ಮ ಇದ್ರಲ್ಲಿ ಇದೆ, ವಿಡಿಯೋಸ್ ಗಳಲ್ಲಿ ನಾವು ಮಾಡಿರೋ ಪ್ರೀವಿಯಸ್ ಅಥವಾ PDF ತಗೊಂಡಿರೋ ನೀವು ಓದಿ. ನಾನು ಹೇಳ್ತಾ ಇರೋದು ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ. ನೀವ್ ಹೆಂಗ್ ಓದ್ಬೇಕು ಅಂದ್ರೆ ಸುಮ್ನೆ ಏನೋ ಮೇಲ್ಮೇಲೆ ಓದ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ, ಇದನ್ನ ಪಾಸ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ಸ್. ಯು ಶುಡ್ ರೀಡ್ ಇನ್ ಸ್ಪೆಸಿಫಿಕ್ ವೇ. ಅದಕ್ಕೆ ನಾನು ನಿಮಗೆ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ತಗೋತಾ ಇರೋದು. ಇದೇ ರೀತಿ ನೀವು ನಾನೀಗ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕ್ವಶನ್ಸ್ ಮಾಡಕ್ಕಾಗಲ್ವಾ, ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಇದ್ರೆ ಮಾಡ್ಬೋದು ಅಲ್ವಾ, ಇನ್ನು ಎಕ್ಸಾಮ್ ದೂರ ಇದ್ರೆ ಮಾಡ್ಬೋದು. ಹಾಗಾಗಿ ನಾನು ನಿಮ್ಗೆ ಹೆಂಗ್ ಕೇಳುತ್ತೆ ಹೆಂಗ್ ಬರುತ್ತೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ಈಸಿ ಹೆಂಗ್ ಬರುತ್ತೆ, ಡಿಫಿಕಲ್ಟಿ ಅಂದ್ರೆ ಈ ತರ 2-3 ಆಪ್ಷನ್ಸ್ ಹೆಂಗ್ ಕೊಡ್ತಾನೆ ಅದ್ರ ಮೇಲೆ ಹೆಂಗ್ ಬರುತ್ತೆ. ಸೊ ನೀವು ಹೆಂಗ್ ರೆಡಿ ಇರಬೇಕು. ಓಕೆ, ಇಲ್ಲಿ 2 ಆಪ್ಷನ್ಸ್ ಕೂಡ ರೆಡಿ ಅಲ್ವಾ. ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮತ್ತೆ EWS ಬಗ್ಗೆ ಇನ್ನೊಂದು ಬೇಕಾದ್ರೆ ಇದಕ್ಕೂ ಕ್ವಶನ್ ತಗೋಬಹುದು ನಾನು. EWS ನ ಹೆಂಗೆ ನಾವು EWS ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಹೋಗ್ಬಿಟ್ಟು ನೀವು EWS ನಾನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೀನಿ ಅಂತ ಅನ್ಬಿಟ್ಟು ನೀವು ಒಂದು ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಅಲ್ಲಿ ನಿಮಗೆ 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. 5 ಎಕರೆ ಕೃಷಿ ಭೂಮಿಗಿಂತ ಕಮ್ಮಿ ಇರಬೇಕು. 1,000 ಚದರ ಅಡಿ ಫ್ಲಾಟ್ ಗಿಂತ ಕಮ್ಮಿ ಇರಬೇಕು. ಪುರಸಭೆಲಾದ್ರೆ 100 ಚದರ ಗಜ ಇರಬೇಕು. ಬೇರೆ ಕಡೆ 200 ಚದರ ಗಜ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇವೆಲ್ಲ ಇರಬೇಕು. ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಹೆಂಗ್ ಐಡೆಂಟಿಫೈ ಮಾಡ್ತಾರೆ EWS ಅಂತ, ಇವೆಲ್ಲ ನಾವು ಮಾಡಿದೀವಿ. ಇದೆಲ್ಲ ಸ್ಲೈಡ್ಸ್ ನಾವು ಮಾಡಿರ್ತಕ್ಕಂಥದ್ದು ವಿಡಿಯೋದಲ್ಲೂ ಇದೆ, PDF ಅಲ್ಲಿ ಇದೆ, ನೋಡ್ಬೋದು. ಅರ್ಥ ಆಗಿದೆಯಲ್ಲ. ಇದ್ರೂ ಬೇಕಾದ್ರೆ ಇದ್ರ ಮೇಲೆ ಒಂದು ಸಪರೇಟ್ ಕ್ವಶನ್ ಕೇಳ್ಬೋದು ನಾನು. ಎಸ್ ಸರ್, ಬರ್ತೀನಿ ನೆಕ್ಸ್ಟ್ ಕ್ವಶನ್. ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10% ಮೀಸಲಾತಿ ಒದಗಿಸುವ 103ನೇ ಸಾಂವಿಧಾನಿಕ ತಿದ್ದುಪಡಿಯ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ನ ಸಂವಿಧಾನ ಪೀಠವು ಯಾವ ತೀರ್ಪಿನಲ್ಲಿ ಎತ್ತಿ ಹಿಡಿದಿದೆ. ನೋಡಿ ಕೇಳ್ತಾರೆ, ಈಗ ಇಂದಿರಾ ಸಾನಿ ಕೇಸ್ ತೀರ್ಪಾಗಿರ್ಬೋದು, ಜನರಲ್ ಸಿಂಗ್ ಲಕ್ಷ್ಮೀ ನರೇನ್ ಗುಪ್ತಾ ಕೇಸ್ ಆಗಿರ್ಬೋದು, ಜನಹಿತ್ ಅಭಿಯಾನ ಯೂನಿಯನ್ ಆಫ್ ಇಂಡಿಯಾ ಆಗಿರ್ಬೋದು. ಓಕೆ, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ರಿಸರ್ವೇಶನ್ ಸಂಬಂಧಪಟ್ಟ ಯಾವ ಜಡ್ಜ್ಮೆಂಟ್ ಗಳಿದೆ, ಜಡ್ಜ್ಮೆಂಟ್ ಬಗ್ಗೆ ಕ್ವಶನ್ಸ್ ಗಳು ಬರ್ತವೆ. 103ನೇ ತಿದ್ದುಪಡಿ ಯಾವುದು? EWS ಗೆ ಕೊಡಂಗಿಲ್ಲ. ನಮ್ಮ ಸಂವಿಧಾನದಲ್ಲಿ ಇರುತ್ತೆ ಎಕಾನಾಮಿಕಲಿ ವೀಕರ್ ಸೆಕ್ಷನ್ ಕೊಡಂಗಿಲ್ಲ. ಸೋಶಿಯೋ ಎಜುಕೇಶನ್ ಅಂತ ಹೇಳೋದು. ಹೆಂಗ್ ಕೊಟ್ರಿ ಅಂತ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ. ಅವಾಗ ಆ ಕೇಸ್ ಯಾವುದು? ಜನಹಿತ್ ಅಭಿಯಾನ ಮತ್ತು ಯೂನಿಯನ್ ಆಫ್ ಇಂಡಿಯಾ. ಇದ್ರಡಿಯಲ್ಲಿ ಇದು ಕೊಡಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೆಂಗ್ ಕೊಡಬಹುದು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು ವಿಡಿಯೋ ಥಿಯರಿ ಕ್ಲಾಸ್ ನೋಡಿ. ಯಾವ್ದು ನೋಡಿ, ಈ ಸ್ಲೈಡ್ ಜ್ಞಾಪಕ ಇರಬೇಕು ನಿಮ್ಗೆ. ಜನಹಿತ್ ಮತ್ತೆ ಅಭಿಯಾನ 103 ಸಮಿತಿ ಸಿಂಧುತ್ವವನ್ನು ಎತ್ತಿಡಿಯುತ್ತೆ, ಕೊಡ್ಬೋದು. ಏನ್ ಹೇಳುತ್ತೆ? ತಿದ್ದುಪಡಿ ಸಂವಿಧಾನ ಮೂಲ ರಚನೆ ಉಲ್ಲಂಘಿಸಿಲ್ಲ, ಸಂವಿಧಾನ ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಮಾನ್ಯವಾದ ವ್ಯಾಯಾಮವಾಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯ ಪಡುತ್ತೆ. ಓಕೆ, ಈ ಬೇರೆ ಕೇಸ್ ಎಲ್ಲ ನಾವು ಮುಂದೆ ತಗೋತೀನಿ ಕ್ವಶನ್. ನಾನು ಈ ವಿಡಿಯೋದಲ್ಲಿ ಬರೀ ರಿಸರ್ವೇಶನ್ ಸಂಬಂಧಪಟ್ಟಂತೆ ಜಡ್ಜ್ಮೆಂಟ್ ಕಮಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳಿವೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ. OBC ಕ್ಯಾಟಗರಿಗೆ ಕೆನೆ ಪದರವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅಲ್ಟಿಮೇಟ್ ಕ್ವಶನ್. ಕ್ರಿಮಿ ಲೇಯರ್ OBC ತಾನೇ ಕ್ರಿಮಿ ಲೇಯರ್, SC/ST ಇದೆಯಾ? ಇಲ್ಲ. OBC ಗಿದೆ ಕ್ರಿಮಿ ಲೇಯರ್ ಮತ್ತೆ EWS ಇದೆ. ಅಂದ್ರೆ ಅವರ ಆದಾಯ ಮಿತಿ ವಾರ್ಷಿಕವಾಗಿ ಎಷ್ಟಿರ್ಬೇಕು, ಆದಾಯ ಮಿತಿನ ಕ್ರಿಮಿ ಲೇಯರ್ ಅಂತೀವಿ. ಕೆನೆ ಪದರವನ್ನು ನಿರ್ಧರಿಸುವ ಮಾನದಂಡವನ್ನು ನಿರ್ಧರಿಸಲು ನ್ಯಾಯಮೂರ್ತಿ RN ಪ್ರಸಾದ್ ಸಮಿತಿ ರಚಿಸಲಾಯಿತು. OBCಗೆ ಕೆನೆ ಪದರ ಕೊಡಬೇಕು ಅಂತ ಯಾವ್ದು ಹೇಳುತ್ತೆ? ಇಂದಿರಾ ಸಾನಿ ಕೇಸ್ ಹೇಳುತ್ತೆ. ಇಂದಿರಾ ಸಾನಿ ತೀರ್ಪು ಹೇಳುತ್ತೆ ಅಲ್ವಾ ಸರ್? ಆದ್ರೆ ಆ ತೀರ್ಪು ಹೇಳುತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಒಂದು ಕಮಿಟಿ ರೆಫರ್ ಮಾಡ್ತಾರೆ. ಆ ಕಮಿಟಿ ಕೊಡ್ತಕ್ಕಂಥ ರೆಕಮೆಂಡೇಶನ್ ಮೇಲೆ ಮಾಡೋದು ಯಾವ್ದು ಕಮಿಟಿ? RN ಪ್ರಸಾದ್ ಕಮಿಟಿ, ಜಸ್ಟಿಸ್ RN ಪ್ರಸಾದ್. ಕರೆಕ್ಟ್. ಪ್ರಸ್ತುತ ಪ್ರೆಸೆಂಟ್ ಕ್ರಿಮಿ ಲೇಯರ್ ಸೀಲಿಂಗ್ ಎಷ್ಟಿದೆ ಪ್ರೆಸೆಂಟ್? OBC ಆಗಿರ್ಬೋದು EWS ಎಷ್ಟಿದೆ? 8 ಲಕ್ಷ ಇದೆಯಾ? ಎಸ್, 2 ಕರೆಕ್ಟ್, 8 ಲಕ್ಷ ಇದೆ. ಸ್ಟಾರ್ಟಿಂಗ್ ಎಷ್ಟಿತ್ತು ಅಂತ ಕೇಳ್ಬೋದು. ಯಾವಾಗ OBC ಕ್ರಿಮಿ ಲೇಯರ್ಗೆ ಒಂದು ಶಿಫಾರಸು ಮಾಡಿದ್ರು RN ಪ್ರಸಾದ್ ಕಮಿಟಿ, ಅವಾಗ ಕ್ರಿಮಿ ಲೇಯರ್ ಎಷ್ಟಿತ್ತು ಅದನ್ನು ಕೇಳ್ಬೋದು ನಿಮ್ಗೆ. ಇವೆಲ್ಲ ಮಾಡಿದ್ವಿ ನೋಡಿ. ಈ ಸ್ಲೈಡ್ ನೆನಪಿರಬೇಕು ನಿಮ್ಗೆ, ಕೆನೆ ಪದರ ಅಡಿಪಾಯ ಅಂತ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ 27% ಕೊಡ್ಬೋದು ಅಂತ ಏನ್ ಹೇಳುತ್ತೆ ನಮ್ಮ ಇಂದಿರಾ ಸಾನಿ ಕೇಸಲ್ಲಿ. ಅದಾದ್ಮೇಲೆ ಇದ್ರ ಪ್ರಕಾರ 1992ರ ನಂತರ ಒಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಆಧಾರದ ಮೇಲೆ ನ್ಯಾಯಮೂರ್ತಿ RN ಪ್ರಸಾದ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡಲಾಗುತ್ತೆ. ಅವರು ಆದಾಯ, ಆಸ್ತಿ, ಸ್ಥಾನಮಾನ ಇಟ್ಕೊಂಡು ಅವರ ವಾರ್ಷಿಕ ಆದಾಯ ಇಟ್ಕೊಂಡು ಕ್ರಿಮಿ ಲೇಯರ್ ಒಂದು ಸೀಲಿಂಗ್ ಮಾಡ್ತಾರೆ. 1993ರಲ್ಲಿ ಇದು ಬರುತ್ತೆ. ಅವಾಗ 1 ಲಕ್ಷ ಇತ್ತು, ಹೇಳ್ಬೋದು. ಅವಾಗ 1 ಲಕ್ಷ ಇತ್ತು. ಇವಾಗ ಎಷ್ಟಿದೆ? 2017ರಲ್ಲಿ 8 ಲಕ್ಷ ಇದೆ. ಆಮೇಲೆ 2.5 ಲಕ್ಷ ಮಾಡಿದ್ರು, ಆಮೇಲೆ 4.5 ಲಕ್ಷ ಮಾಡಿದ್ರು, ಆಮೇಲೆ 6 ಲಕ್ಷ ಮಾಡಿದ್ರು, ಈಗ 8 ಲಕ್ಷ ಇದೆ ಕ್ರಿಮಿ ಲೇಯರ್. ನೋಡಿ, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅರ್ಥ ಆಗಿದೆಯಲ್ಲ? ಒಂದು ಹೋಮ್ವರ್ಕ್ ಕೊಡೋಣ ನಿಮ್ಗೆ. ಇದು ಹೋಮ್ವರ್ಕ್ ನೋಡಿ ಮಾಡೋಣ ನೋಡಿ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು, ಎಸ್ಪೆಷಲಿ ಹಿಂದುಳಿದ ವರ್ಗಗಳು ಅಥವಾ ಮೈನಾರಿಟಿ ಅಂತ ಕೇಳ್ತಾರೆ.
ವಿದೇಶಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಸಲುವಾಗಿ ವಿದ್ಯಾರ್ಥಿ ವೇತನದ 2 ವರ್ಷಕ್ಕೆ ಮಾತ್ರ ಎಷ್ಟು ತಗೋಬಹುದು ಅಂತ. ಓವರ್ಸೀಸ್ ಅಲ್ಲಿ ಹೊರಗಡೆ ನಿಮ್ಗೆ ಹೋಮ್ವರ್ಕ್ ಕಮೆಂಟ್ ಅಲ್ಲಿ ಮಾಡಿ 10 lakhs per annum, 20 lakhs per annum, 30 lakhs per annum. ಇದಿಷ್ಟು ನಾನು ಪ್ರಮುಖವಾಗಿ ಮಾಡಿರೋ ಸ್ನೇಹಿತರೆ. PDF ಬೇಕಂದ್ರೆ ತಗೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. PDF ಡೌನ್ಲೋಡ್ 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಾವು ಥಿಯರಿ ಕ್ಲಾಸ್ ಇದೆ, ಇದು MCQs ಇದೆ. MCQ ನಿಮ್ಗೆ ಫ್ರೀ ಆಗಿ ನಾನು ಯಾಕೆ MCQs ನ ಕೊಡಲ್ಲ ಅಂದ್ರೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಏನೋ ಒಂದು 5 ವಿಡಿಯೋ ಆಗುತ್ತೆ, 10 ವಿಡಿಯೋ ಆಗುತ್ತೆ, ಎಷ್ಟು ನೋಡಿ, ಈಗ 4ನೇ ವಿಡಿಯೋ ಇದು ನೋಡಿ. ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ, ಯಾಕಂದ್ರೆ ನಿಮ್ಗೆ ಇಮೇಲ್ ಐಡಿ ಬರೋದು ಆಫ್ಟರ್ ಪೇಮೆಂಟ್. ಇಮೇಲ್ ಐಡಿ ಕರೆಕ್ಟ್ ಆಗಿರೋದು, ತಪ್ಪು ಕೊಟ್ರೆ ಬರಲ್ಲ, ತಪ್ಪು ಆ ಇಮೇಲ್ ಐಡಿಗೆ ಹೋಗುತ್ತೆ. ಹಂಗಾಗಿ ಬಂತ ಪೇ ಆದ್ಮೇಲೆ ನಿಮಗೆ ಈ ತರ ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತೆ ನೋ ರಿಪ್ಲೈ ಆರ್ಡರ್ ಅಂತ ಒಂದು ಮೇಲ್ ಬರುತ್ತೆ. ಅದ್ರ ಒಳಗೆ ನಿಮ್ಗೆ ಡೌನ್ಲೋಡ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಓಕೆ, ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಡೌನ್ಲೋಡ್ ಆಗಿಲ್ಲ ಅನ್ಕೋಬೇಡಿ, ನೀವು ಹೋಗಿ ಫೈಲ್ ಮ್ಯಾನೇಜರ್ ರೀಸೆಂಟ್ ಡೌನ್ಲೋಡ್ ಫೈಲ್ಸ್ ಡೌನ್ಲೋಡ್ ಗಳ ಚೆಕ್ ಮಾಡಿ ಸಿಗುತ್ತೆ. ಅಂಡ್ ತುಂಬಾ ಜನ ಬಂದಿದ್ರು ಬಂದಿಲ್ಲ ಅಂತೀರಾ, ಈ ತರ ನೋ ರಿಪ್ಲೈ ಆರ್ಡರ್ ಅಂತ ಇರುತ್ತೆ. ಇದ್ರ ಮೇಲೆ ಇದು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸಿಗುತ್ತೆ. ಓಕೆ, ಸ್ಪ್ಯಾಮ್ ಇನ್ಬಾಕ್ಸ್ ಎರಡು ಚೆಕ್ ಮಾಡಿ. ಪೇಮೆಂಟ್ ಮಾಡಿದ್ಮೇಲೆ ಸ್ವಲ್ಪ ಟೈಮ್ ಒಳಗೆ ನಿಮ್ಗೆ ಬರುತ್ತೆ, ವೇಟ್ ಮಾಡಿ. ಓಕೆ, ಎನಿ ಡೌಟ್ ನಮ್ಮ ಇಮೇಲ್ ಐಡಿ ಬೇಕಾದ್ರೆ ನೀವು ಮಾಡಬಹುದು. bankingforum1@gmail.com ಇದೆ, ಅದಕ್ಕೆ ನೀವು ಪ್ರಾಬ್ಲಮ್ ಇದ್ರೆ ಮಾಡಬಹುದು. ಅಂಡ್ ಇದು ಒಂದಷ್ಟು ಮುಂದೆ ಇನ್ನೂ ಬರುತ್ತೆ. ತುಂಬಾ ಜನ ಕಾಯ್ದೆಗಳು, ಆಕ್ಟ್ ಬಗ್ಗೆ ಅಲ್ವಾ, ಆಕ್ಟ್ ಬಗ್ಗೆನೂ ಮಾಡೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಸೊ ಪ್ರೀವಿಯಸ್ ಎಲ್ಲ ನಾವು NCBC ಮಾಡಿದ್ವಿ, ಅಪ್ ಟು 1 to 3 ನೋಡಿ. ನಾವು NCBC ಅಲ್ವಾ, ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್, ಕರ್ನಾಟಕದ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಒಂದು ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ, ಮತ್ತೆ ಇನ್ಯಾವ್ದು ಮಾಡಿದ್ವಿ, ಒಂದಷ್ಟು ಸ್ಕೀಮ್ಸ್ ಗಳ ಬಗ್ಗೆ ಮಾಡಿದ್ವಿ ವಿಡಿಯೋಸ್. MCQs ಇವತ್ತು ನಾ ರಿಸರ್ವೇಶನ್ ಕಮಿಟಿಗಳ ಬಗ್ಗೆ, ಜಡ್ಜ್ಮೆಂಟ್ ಬಗ್ಗೆ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನು ವಿಡಿಯೋಗಳು ಬರುತ್ತೆ. ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಮಸ್ಕಾರ, ಧನ್ಯವಾದಗಳು.